ನಮಸ್ಕಾರ ರೀ. ನಮ್ಮ ಇನ್ಸ್ಟಾಗ್ರಾಮ್ ನಾನು ನಿಮ್ಮ ಪ್ರೀತಿ ಬ್ಲಾಗರ್ ಮತ್ತು ವೀರ ಮದಕರಿ ಆಡಿದ ಚಿತ್ರದುರ್ಗ ಕೋಟೆ ಬಗ್ಗೆ ಸ್ವಲ್ಪ ಲೈಟ್ ಆಗಿ ವಿಡಿಯೋ ಮಾಡಾಕ್ತೀನಿ ರೀ, ನೋಡ್ಕೊಂಬರ್ರಿ. ಸ್ನೇಹಿತರೆ, 18ನೇ ಶತಮಾನದ ಯುದ್ಧವನ್ನು ಗಮನಿಸಿದರೆ ಅವುಗಳು ವಿಫಲ ಮತ್ತು ಮರೆಯಲಾರಷ್ಟು ಮೆಚ್ಚುಗೆವೆ. ಮೈಸೂರು ಹಾಗೂ ಚಿತ್ರದುರ್ಗ ಇದು ಒಂದು ಯುದ್ಧವಾಗಿತ್ತು. ಮದಕರಿ ನಾಯಕನ ಹೇಗಾದರೂ ಮಾಡಿ ಮೂಲೆಗಿಡಬೇಕೆಂಬ ಮೈಸೂರು ಆಡಳಿತಗಾರ ಹೈದರಾಲಿಯು ಸಾಕಷ್ಟು ಕಾರಣಗಳಾಗಿದ್ದನು. ಆ ಯುದ್ಧವು ಮದಕರಿ ನಾಯಕ ಹಾಗೂ ಮೈಸೂರು ಇಬ್ಬರು ಅತಿ ನಿರ್ಣಾಯಕ ಯುದ್ಧವಾಗಿತ್ತು. ಅವತ್ತು ಸಕಲ ಸಹಾಯಕ್ಕೆ ಬಂದಿದ್ದರೆ ಮೈಸೂರಿನ ಸೊಕ್ಕು ಅಡಗಿಸಬಹುದಿತ್ತೇನು. ಆದರೆ ಮದಕರಿ ನಾಯಕನ ಅದೃಷ್ಟವೇ ಸರಿ ಇರಲಿಲ್ಲ. ಹೈದರಾಲಿ ತಾನು ಯುದ್ಧ ತಂತ್ರದ ನಿಪುಣಿ, ರಾಜಕೀಯ ಚತುರ ಹಾಗೂ ಹೊಡೆದಾಳುವ ಬ್ರಿಟಿಷರನ್ನು ಮೀರಿಸುವ ನಿಪುಣ. ಮೈಸೂರು ಸಂಸ್ಥಾನವು ಸುರುಸಾರಿ ಸಾಮ್ರಾಜ್ಯನಾಗಿ ಮಾಡುವುದಕ್ಕೆ ಸಾಧ್ಯವಾಗಿತ್ತು. ಅವತ್ತಿಗೆ ಪಾಳೆಗಾರ ಮತ್ತು ಒಡೆದು ಮಲಗಿಸಿಕೊಬ್ಬ ಹುಮ್ಮ ನಾಯಕ ಬೇಕಾಗಿದ್ದನು. ಅದಕ್ಕೆ ಬಳಕೆಯಾದ ವೀರ ಮದಕರಿ ನಾಯಕ. ಮದಕರಿ ನಾಯಕನು ತನ್ನನ್ನು ತಾನೇ ಹೈದರಾಲಿ ಗೆಳೆಯ ಅಂದುಕೊಂಡು ಬಿಟ್ಟಿದ್ದ. ಅವನಿಗೆ ಹೈದರಾಲಿ ಎಷ್ಟು ವಯಸ್ಸು ಆಗಿರಲಿಲ್ಲ, ಅವನಷ್ಟು ಅನುಭವನೂ ಇರಲಿಲ್ಲ. ತಂತ್ರ ಕುತಂತ್ರ ಅರಿಯದ ವೀರ ಮದಕರಿ ನಾಯಕ, ಅಂಜದ ಮನಸ್ಸಿನ ಪಾಳೆಗಾರ ವೀರ ಮದಕರಿ ನಾಯಕ. ಈ ಇರುವಾಗಲೇ ನಿಡಗಲ್ ಕೋಟೆ ಪಾಳೆಗಾರರಲ್ಲಿ ಇವರಿಬ್ಬರ ಮನಸ್ತಾಪ ಉಂಟಾಗಿತ್ತು. ಪಾವಗಡದ ಸಮೀಪದಲ್ಲಿರುವ ನಿಡಗಲ್ ಕೋಟೆಯನ್ನು ವೀರ ಮದಕರಿ ನಾಯಕ ಹೈದರಾಲಿಗೆ ಗೆದ್ದು ಕೊಟ್ಟನು. ಅಲ್ಲಿನ ಪಾಳೆಗಾರರನ್ನು ಹೈದರಾಲಿಗೆ ಒಪ್ಪಿಸಿ ಅವರಿಗೆ ಜೀವದಾನ ಮಾಡು ಎಂದು ಮದಕರಿ ನಾಯಕ ಕೇಳಿಕೊಂಡನು. ಆದರೆ ಅದಕ್ಕೊಪ್ಪದ ಹೈದರಾಲಿ ನಿಡಗಲ್ ಕಾಮರಾಜರನ್ನು ಕೊಂದೇ ಬಿಟ್ಟನು. ನನ್ನಿಂದ ಒಬ್ಬ ರಾಜನ ಜೀವ ಹೋಯಿತೆಂಬ ಮದಕರಿ ನಾಯಕ ಮನಸ್ತಾಪಗೊಂಡು ಅವನ ಸಂಬಂಧವನ್ನು ಮುರಿದುಕೊಂಡನು. ತನ್ನ ಕೆಲಸ ಮುಗಿದ ನಂತರ ಮದಕರಿಗೆ ಇದೇ ಗತಿ ಬರುತ್ತಿತ್ತೇನೋ. ಇದೇ ತಂತ್ರವನ್ನು ಎಲ್ಲಾ ಕಡೆಗೆ ಬೆಳೆಸಿದ್ದ. ಪಾಳೆಗಾರರ ಸಹಾಯ ಮಾಡಲು ಹೋಗಿ ಹಾಗೂ 2 ಅನಂತ ಒಳಂದಿ ಮತ್ತು 2 ತನ್ನ ವಶಕ್ಕೆ ಪಡಿಸಿಕೊಂಡನು. 1979ರ ಯುದ್ಧವು 2 ಮದಗಜ ನಡುವಿನ ಯುದ್ಧ ಕಾಳಗ ಎಂದು ಹೋಲಿಸಿದರೆ ತಪ್ಪಾಗುವುದಿಲ್ಲ. ಮೈಸೂರು ಸಂಸ್ಥಾನದ ಲಕ್ಷಾಂತರ ಸೈನ್ಯಗಳು, ಸಾವಿರಾರು ಆನೆಗಳು, 100 ಮದ್ದುಗುಂಡುಗಳು ಚಿತ್ರದುರ್ಗ ಕೋಟೆಯನ್ನು ಒಂದು ತುಂಡು ಅಳೆಯಾಡಿಸಿದ. ಹೈದರಾಲಿಯು ಸೈನ್ಯವನ್ನು ಸೋಲಿಸಲು ಸಾಧ್ಯವಾಗಲಿಲ್ಲ. ಅದಕ್ಕೆ ಹೈದರಾಲಿಯು ಮದಕರಿ ನಾಯಕನನ್ನು ಸನ್ಮಾನ ಮಾಡಲು ಕರೆಯುತ್ತಾನೆ. ಇವತ್ತಿನ ವಿಡಿಯೋ ಇಷ್ಟ. ಟಾಟಾ, ಬೈ ಬಾಯ್.